ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾವಿವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಬಸ್ಸಲ್ಲಿ ಹೋಗ್ತಿರೋದ್ರಿಂದ ನಮ್ಮ ಪೆಟ್ನ ಅಲೋಡ್ ಮಾಡಲ್ಲ. ಹಾಗಾಗಿ ಇವಳನ್ನ ನಮ್ಮಮ್ಮನ ಮನೆಗೆ ಬಿಟ್ಟು ಅಲ್ಲಿಂದ ನಾವು ಬಸ್ ಪಿಕಪ್ ಸ್ಪಾಟ್ಗೆ ಹೋಗಬೇಕು. ನಮ್ಮಮ್ಮ ಇರೋದು ಸುಮ್ನಹಳ್ಳಿ ಹತ್ರ ಇರೋ ಸಣ್ಣಕ್ಕಿ ಬೈಲ್ನಲ್ಲಿ. ನಾವೀಗ ಬ್ಯಾಡ್ರಳ್ಳಿ ಹತ್ರ ಹೋಗ್ತಿದ್ದೀವಿ. ನಮ್ಬೆಲ್ಲ ಅಂತೂ ಕಿಚ್ಚಿ ಕೂಗಿ ಎಲ್ಲರೂ ನಮ್ಮನ್ನ ತಿರುಗಿ ನೋಡೋ ಥರ ಮಾಡಿದ್ಲು. ಕೊನೆಗೆ ಸಾಕಾಗಿ ರೋಡ್ ನೋಡ್ಕೊಂಡು ಗಾಳಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಬಿಟ್ಲು. ಇವಳನ್ನ ಕರ್ಕೊಂಡು ನಾನು ನಮ್ಮ ಮಮ್ಮಿ ಮನೆಗೆ ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. ಹೊಸ ಮನೆ, ಹೊಸ ಜಾಗ, ಎಲ್ಲರ ಹತ್ರನೂ ಮುದ್ದು ಮಾಡ್ಕೊಂಡು ಓಡಾಡ್ತಿದ್ದಾಳೆ. ನಮ್ಮನೆ ಆಗಿದ್ರೆ ಫುಲ್ ಕಚ್ಚಿ ರಂಪ ಮಾಡಿರೋಳು. ನಮಗೂ ಟೈಮ್ ಆಯಿತು, ಹಾಗಾಗಿ ನಾವು ಅವಳನ್ನ ಬಿಟ್ಟು ಹೊರಟ್ವಿ ಬಸ್ಸಲ್ಲಿ. ಗೊರಗುಂಟೆಪಾಳ್ಯಕ್ಕೆ ಹೋಗಬೇಕು. ನಾವೀಗ ಸದ್ಯ ಗೊರಗುಂಟೆಪಾಳ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ. ನಮ್ಮ ಬಸ್ ಇರೋ 10:30ಗೆ ನಾವು 1 ಅವರ್ ಮುಂಚೆನೇ ಬಂದಿದ್ದೀವಿ. ರೀಸನ್ ಏನಪ್ಪ ಅಂದರೆ ಬಸ್ ಎಲ್ಲಾದರೂ ಮಿಸ್ ಆಗಿಬಿಟ್ರೆ ಅಂತ. ನಾವು ಬಸ್ ಹತ್ತಿರೋದು ಬಂದು 10:30ಗೆ. ಬೆಳಗ್ಗೆ ಎಷ್ಟೊತ್ತಿಗೆ ಹೋಗುತ್ತೆ ಅಂತೇಳಿ ನೋಡಬೇಕು. ಆಮೇಲೆ ಇದೇ ಮೊದಲನೇ ಸತಿ ನಾನು ಸ್ಲೀಪರ್ ಕೋಚಲ್ಲಿ ಹೋಗ್ತಿರೋದು. ಇದೆಲ್ಲ ಸಾಧ್ಯ ಮಾಡಿದ್ದು ನಮ್ಮ ಯಜಮಾನ್ರು. ಇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಈ ಸ್ಲೀಪರ್ ಕೋಚಲ್ಲಿ ನನ್ನ ಕರ್ಕೊಂಡು ಹೋಗ್ತಿರೋದು. ಹಾಗೆ ಈ ಟ್ರಿಪ್ನ ಎಷ್ಟು ಮೆಮೊರೇಬಲ್ ಆಗಿ ಎಂಜಾಯ್ ಮಾಡ್ಕೊಬರ್ತೀವಿ ಅಂತೇಳಿ ನೋಡ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಮಗಳದೇ ಚಿಂತೆ ಕಣಮ್ಮ ನನಗೆ. ಈ ಸ್ಲೀಪರ್ ಬಸ್ಸಲ್ಲಿ ಹೋಗ್ತಿದ್ರೆ ಒಳ್ಳೆ ರಾಕೆಟಲ್ಲಿ ಹೋಗ್ತಿರೋ ಥರ ಇದೆ. ಹೊರಗಡೆ ಸೌಂಡ್ ಏನೂ ಕೇಳಿಸ್ತಾನೆ ಇಲ್ಲ. ಅಂತೂ ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ಈ ಆಚಿಂದ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಾದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. ನಾವಿಲ್ಲಿ 4:00ವರೆಗೆ ಬಂದು ರೀಚ್ ಆಗಿದ್ದೀವಿ. ಸಕಲೇಶ್ಪುರದಿಂದ ತುಂಬ ಮಳೆ ಆಗ್ತಿತ್ತು. ಡ್ರೈವರ್ ನಮ್ಮನ್ನ ಸೇಫಾಗಿ ಕರ್ಕೊಬಂದು ಬಿಟ್ಟಿದ್ದಾರೆ. ಇಲ್ಲಂತೂ ಫುಲ್ಲು ಚಳಿ. ಇವಾಗ ರೂಮ್ ನೋಡೋಕೆ ಹೋಗಬೇಕು. ಎಲ್ಲ ಕಡೆ ರೂಮ್ಗಳನ್ನ ವಿಚಾರಿಸಿದಾಗ ಎಲ್ಲೂ ಖಾಲಿ ಇಲ್ಲ ಅಂತ ಹೇಳಿದ್ರು. ದರ್ಶನಕ್ಕೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೈಶಾಲಿಲೇ ನಾನು ಸ್ನಾನ ಮಾಡಿಕೊಂಡು ಮುಡಿ ಕೊಡೋ ಛತ್ರಕ್ಕೆ ಬಂದ್ವಿ. ಇನ್ನೂ ಓಪನ್ ಆಗಿಲ್ಲ, ಸೊ ಕ್ಯೂ ಅಲ್ಲೇ ಕುತ್ಕೊಂಡಿದ್ವಿ. ತುಂಬ ಜನ ಇದ್ರು. ಮುಡಿ ಕೊಡೋ ಕ್ಯೂ ಅಲ್ಲಿ ನೋಡಿ ಪಾಪ ನಾಯಿ ಬಂದ್ಬಿಟ್ಟೈತೆ. ದಾರಿ ತಪ್ಪಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲರೂ ಗದ್ರಿಸಿ ಕಳ್ಸಿದ್ರು ಅದನ್ನ. ಕೂಡ್ಲಿರುವಾಗ ಹಿಂಗ್ ಕಾಣ್ತಿದ್ದಾರೆ, ಕೂಡ್ಲಿಲ್ಲ ಅಂದ್ರೆ ಹೇಗ್ ಕಾಣ್ಬೋದು ನೋಡೋಣ ಬನ್ನಿ. ಮುಡಿ ಕೊಟ್ಟಿದ್ದಾಯ್ತು, ರೆಡಿನೂ ಆದ್ರು. ನೋಡಿ ಈ ತರ ಕಾಣಿಸ್ತಾ ಇದ್ದಾರೆ. ಹೆಂಗ್ ಕಾಣ್ತಿದ್ದಾರೆ ನಮ್ಮ ಹೀರೋ? ಫುಲ್ ಬಾಣ್ಲಿ. ದರ್ಶನಕ್ಕೆ ಹೋಗ್ತಾ ಇದೀವಿ. ಮಳೆ ಬಂದು ನಿಂತಿದೆ. ದಾರಿಲಿ ಹೂ ಸಿಕ್ತು. ನಮ್ಮ ಯಜಮಾನ್ರು ಹೂ ಕೊಡ್ಸಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ದರ್ಶನಕ್ಕೆ ಹೊರಟಿದೀವಿ. ಜನ ಕಮ್ಮಿ ಇರೋದ್ರಿಂದ ವೈಟಿಂಗ್ ರೂಮಲ್ಲೆಲ್ಲ ಏನು ಬಿಟ್ಟಿರ್ಲಿಲ್ಲ ನಮ್ಮನ್ನ. ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಗರ್ಭಗುಡಿಲಿ ಮಂಜುನಾಥ ಸ್ವಾಮಿನ ನೋಡಿದ ತಕ್ಷಣ ಮನ್ಸಿಗೆ ಒಂಥರ ನೆಮ್ಮದಿ. ನಾವು 7:20ಕ್ಕೆ ದರ್ಶನಕ್ಕೆ ನಿಂತಿದ್ದು. 7:45ಕ್ಕೆಲ್ಲ ದರ್ಶನ ಆಗಿತ್ತು. ಬರೀ 25 ನಿಮಿಷಕ್ಕೆ ದರ್ಶನ ಆಗೋಯ್ತು. ನಾವಿಷ್ಟು ಬೇಗ ದರ್ಶನ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ತಮಾಷೆ ಏನಂದರೆ ಬಸ್ ಇಳಿದ ತಕ್ಷಣ ಮಳೆ, ದರ್ಶನಕ್ಕೆ ಹೋದ್ರೂ ಮಳೆ. ತುಂಬ ಮಳೆ ಬರ್ತಿದೆ ಇಲ್ಲಿ. ನಾವಿವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. 1 ಪ್ಲೇಟ್ ಪಲಾವು, 1 ಪ್ಲೇಟ್ ಬನ್ಸ್ ತೊಗೊಂಡ್ವಿ. ನಾವೀಗ ರತ್ನಗಿರಿ ಬೆಟ್ಟದ ಮೇಲಿರೋ ಬಾಹುಬಲಿ ಗೊಮ್ಮಟೇಶ್ವರನ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಮರ ಗಿಡ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಈ ಗೊಮ್ಮಟೇಶ್ವರ ವಿಗ್ರಹ ಹೈಟು 39 ಅಡಿ ಇದೆಯಂತೆ. ಇವಾಗ ಹೋದಾಗೂ ಕೂಡ ತುಂಬ ಮಳೆ ಬರ್ತಿತ್ತು, ಹಾಗೆ ಪೂಜೆ ಕೂಡ ನಡೀತಿತ್ತು. ಇದು ಆ ವಿಗ್ರಹದ ಚರಿತೆ ಮತ್ತು ಆ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಸ್ಗಳು. ಇದು ಮಸ್ತಾಭಿಷೇಕ ಫೋಟೋಗಳು. ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟಿದ್ದು ನೇತ್ರಾವತಿ ನದಿ ಕಡೆ. ನಾವು ಬೆಳಗ್ಗೆ ನದಿ ನೀರಲ್ಲಿ ಸ್ನಾನ ಮಾಡದೇ ಇರೋದ್ರಿಂದ, ಹಾಗೆ ನಮ್ಮನೆ ತೀರ್ಥಕಾಯಿನ ನದಿಗೆ ಬಿಡಬೇಕಾಗಿರೋದ್ರಿಂದ ನಾವಿವಾಗ ನೇತ್ರಾವತಿ ನದಿಗೆ ಹೋಗ್ತಾ ಇದ್ದೀವಿ. ತುಂಬ ಮಳೆ ಬರ್ತಿರೋದ್ರಿಂದ ನದಿ ತುಂಬಿ ಹರಿತಿತ್ತು. ನಾವು ತಲೆ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಬಂದ್ವಿ. ನಾವು ದೇವಸ್ಥಾನ ಎದುರುಗಡೆ ಇರೋ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ವೆರೈಟೀಸ್ ಮೀನುಗಳನ್ನ ಸಾಕಿದ್ದಾರೆ. ನಮ್ಮ ಯಜಮಾನ್ರು ಚಿಕ್ಕ ವಯಸ್ಸಲ್ಲಿ ಇಲ್ಲಿಗೆ ಬರಬೇಕಾದ್ರೆ ತುಂಬ ಪ್ರಾಣಿಗಳಿದ್ವಂತೆ ಈ ಪಾರ್ಕಲ್ಲಿ. ಈಗ ಬರೀ ಮೀನುಗಳನ್ನ ಅಷ್ಟೇ ಸಾಕಿದ್ದಾರೆ. ಕೆಲವೊಂದು ಮೀನು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ಪುಟಾಣಿ ಮೀನುಗಳನ್ನ ನೋಡಿದ್ರೆ ಮುದ್ದಾಗಿ ಕಾಣ್ತಿದೆ. ಇನ್ನೂ ದಪ್ಪ ಮೀನುಗಳನ್ನ ನೋಡಿದ್ರೆ ಭಯ ಆಗುತ್ತೆ. ಅದನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ. ಅಕ್ವೇರಿಯಮಲ್ಲಿರೋ ಮೀನುಗಳು ಚೆನ್ನಾಗಿದ್ದಾವೆ ಅಂತ ಹೇಳಿ ಮುಟ್ಟೋಕೆ ಹೋಗಿದ್ದೆ. ಮುಟ್ಟೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗೆ ಇಲ್ಲಿ ಮೊಸಳೆ ಬಾಯಿ ಇರೋ ಮೀನು ಕೂಡ ಇದೆ. ಅದನ್ನ ನೋಡಿ ಅಂತೂ ತುಂಬ ಭಯ ಆಯಿತು. ಎಷ್ಟೊಂದು ವೆರೈಟಿ ಮೀನುಗಳಿದ್ದಾವೆ. ಮಕ್ಕಳನ್ನ ಕರ್ಕೊಂಡು ಬಂದರೆ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ. ಈ ಮೀನು ಮೀಸೆ ನೋಡಿ ಎಷ್ಟು ಉದ್ದ ಇದೆ. ಹೊರಗಡೆ ಫೌಂಟೇನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಮೀನಿದೆ. ಮಾರ್ಕ್ ಮಾಡಿದ್ದೀನಿ, ಆದರೆ ಬೆಳಕಿರೋದ್ರಿಂದ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇಲ್ಲಿ ಮೀನುಗಳ ಜೊತೆ ಆಮೆಗಳನ್ನು ಬಿಟ್ಟಿದ್ದಾರೆ. ಇಲ್ಲಿಂದ ಹೋಗ್ತಿರೋದು ಅನ್ನಪ್ರಸಾದಕ್ಕೆ.
ಇಲ್ಲಿ 11 ಗಂಟೆಯಿಂದ ಅನ್ನಪ್ರಸಾದ ಶುರುವಾಗುತ್ತೆ. ನಮ್ಮ ಯಜಮಾನ್ರಿಗೆ ಇಲ್ಲಿನ ಪ್ರಸಾದ ಅಂದ್ರೆ ತುಂಬಾ ಇಷ್ಟ. ಪ್ರಸಾದ ತಿನ್ಕೊಂಡು ಆಚೆ ಬಂದ್ರೆ ಮತ್ತೆ ಮಳೆ ಬರ್ತಿತ್ತು. ಧರ್ಮಸ್ಥಳಕ್ಕೆ ಬೆಳಗಿನ ಜಾವ 4:15ಗೆ ಬಂದಿದ್ದು. ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ದರ್ಶನ ಪ್ರಸಾದ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಇಲ್ಲಿಂದ ನಮ್ಮ ಪಯಣ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು 1:15 ಒಳಗಡೆ ದರ್ಶನ ಮಾಡ್ಕೋಬೇಕು. ಯಾಕಂದ್ರೆ 1:15 ಇಂದ 3:15ವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಾವು 2 ಅವರ್ ಇಲ್ಲೇ ವೆಯ್ಟ್ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ 1:20ಕ್ಕೆ ಬಂದಿದೀವಿ. ಈಗ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಇಲ್ಲೂ ಮಳೆ ಬರ್ತಿದೆ. 10 ನಿಮಿಷಕ್ಕೆಲ್ಲ ಇಲ್ಲಿ ನಮಗೆ ದರ್ಶನ ಆಯಿತು. ಇಲ್ಲಿಂದ ನಾವೀಗ ಪ್ರಸಾದ ತಿನ್ನೋಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಪ್ರಸಾದ ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಸಾಂಬಾರು ತಿಳಿಯಾಗಿದ್ರೂ ತುಂಬ ರುಚಿ ಇರುತ್ತೆ. ನಮ್ಮ ಯಜಮಾನ್ರಿಗೆ ಇಲ್ಲಿನ ಪ್ರಸಾದ ಅಂದರೆ ತುಂಬ ಇಷ್ಟ. ಪ್ರಸಾದ ತಿನ್ಕೊಂಡು ಹೊರಗಡೆ ಬಂದರೆ ಮತ್ತೆ ಇಲ್ಲೂ ಮಳೆ ಬರ್ತಿದೆ. ಈಗ ಬೆಂಗಳೂರಿಗೆ ಹೋಗಬೇಕಾದ್ರೆ KSRTC ಬಸ್ಸಲ್ಲಿ ಹೋಗ್ತಿದ್ದೀವಿ. ಸ್ಲೀಪರ್ ಬಸ್ನ ಬುಕ್ ಮಾಡ್ಲಿಕ್ಕೆ ನೋಡಿದ್ವಿ, ಆದರೆ ಸೀಟ್ ಸಿಕ್ಕಿಲ್ಲ, ಎಲ್ಲ ಬುಕ್ ಆಗಿತ್ತು. ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಬೆಲ್ಲ ಬೆಂಗಳೂರಲ್ಲಿ ಫುಲ್ ಗಲಾಟೆ ಮಾಡ್ತಿದ್ದಾಳಂತೆ, ಹಾಗಾಗಿ ಇಷ್ಟು ಬೇಗ ಹೊರಟಿರೋದು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 2:15ಗೆ ಬಸ್ ಹತ್ತಿದ್ದೀವಿ. ಬೆಂಗಳೂರಿಗೆ ಎಷ್ಟೊತ್ತಿಗೆ ತಲುಪುತ್ತೆ ಅಂತ ನೋಡಬೇಕು. ಇವಾಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ನೋಡ್ಕೊಂಡು ಪ್ಲ್ಯಾನ್ ಮಾಡಿ. ತುಂಬ ಮಳೆ ಬರ್ತಿದೆ ಈ ಕಡೆ. ಹಾಗೆ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. 2:15ಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹತ್ತಿದ್ದು. 10 ಗಂಟೆಗೆ ಬೆಂಗಳೂರು ಗುರುಗುಂಟೆಪಾಳ್ಯದಲ್ಲಿ ಬಂದಿದ್ದೀವಿ. ನಿನ್ನೆ ಇದೇ ಟೈಮ್ಗೆ ಬೆಂಗಳೂರು ಬಿಟ್ಟಿದ್ವಿ, ಇವತ್ತು ಇದೇ ಟೈಮಿಗೆ ಬಂದಿದ್ದೀವಿ. 24 ಅವರ್ಸಲ್ಲಿ ನಮ್ಮ ಟ್ರಿಪ್ಪೇ ಮುಗ್ದೋಯ್ತು. ಒಂದೇ ಒಂದು ದಿವಸ ಇಲ್ಲಿ ಬಿಟ್ಟೋಗಿರೋದಕ್ಕೆ ನೋಡಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾಳೆ ನಮ್ಮ ಮೇಲೆ. ಎಷ್ಟು ಕರೆದ್ರೂ ಬರದಿರಂಗೆ ಆಟ ಆಡಿಸ್ತಿದ್ದಾಳೆ. ಮಂಚದ ಕೆಳಗಡೆ ಎಲ್ಲ ಹೋಗಿ ತೂರ್ಕೋತಿದ್ದಾಳೆ. ಕೊನೆಗೆ ಇವಳನ್ನ ಹಿಡ್ಕೊಂಡು ನಾವು ನಮ್ಮ ಮನೆಗೆ ಹೊರಟಿವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.